ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಸ್ವಾಮೀಜಿಗಳು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿಗಳು, ಸಮಾಜಕ್ಕೆ ಮಾದರಿಯಾಗಿರೋರು ಅನ್ನೋದು ಜನರಲ್ಲಿರುವಂತಹ ನಂಬಿಕೆ. ಆದರೆ ಮತ್ತೋರ್ವ ಸ್ವಾಮೀಜಿಯ ವಿರುದ್ಧ ರಾಜ್ಯದಲ್ಲಿ ಇಂಥ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರೋದು, ಅದು ಪ್ರತಿಷ್ಠಿತ ಸ್ವಾಮೀಜಿಯಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿ, ಅವರ ವಿರುದ್ಧ ಈ ರೀತಿಯಾದಂತಹ ಆರೋಪ ಕೇಳಿಬಂದಿರೋದು ಸದ್ಯ ಸಹಜವಾಗಿ ಕುತೂಹಲಕ್ಕೆ, ಚರ್ಚೆಗೆ ಗ್ರಾಸವಾಗಿದೆ. ಎರಡು ಕಂಪ್ಲೇಂಟ್ ಕಾಪಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಮಹಿಳೆ ಕೊಟ್ಟಿರುವಂತಹ ದೂರು, ಮತ್ತೊಂದು ಸ್ವಾಮೀಜಿ ಸಲ್ಲಿಸಿರುವಂತಹ ಪ್ರತಿ ದೂರು. ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ತಮ್ಮ ಗಮನದಲ್ಲಿದೆಯಾ ಸರ್? ನನಗೂ ಕೂಡ ಆರೋಪ ಕೇಳಿ ಬಂತು. ಕಳೆದ 1-2 ತಿಂಗಳ ನಂತರ ಏನು ಬಿಜಾಪುರ ಹತ್ರ ಯಾವುದೋ ಕಗ್ಗೋಡ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋದನ್ನ ಬಹಳಷ್ಟು ಜನ ನನಗೆ ದೂರವಾಣಿ ಕರೆ ಮುಖಾಂತರ ಅನೇಕ ಜನ ಬಂದು ನನ್ನ ಹತ್ರ ವಿಷಯ ತಿಳಿಸಿದ್ರು. ಅದು ಸತ್ಯಾಸತ್ಯತೆ ಅಂತ ತಿಳ್ಕೊಳ್ಳುವಂಥದ್ದು ನಮಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಧೋರಣೆಯನ್ನ ನಾವು ಮೊದಲೇ ನೋಡಿದ್ವಿ. ಆ ಒಂದು ಕಾರಣದಿಂದನೇ ಇವೆಲ್ಲ ಧೋರಣೆಗಳು ನಾಳೆ ಜನರಿಗೆ ಬಂದ್ರೆ ಜನರು ನಮಗ್ ಹೋಗಿತಾರ. ಏನು ಸಮಾಜದಲ್ಲಿ ನೀವು ಒಬ್ಬ ಜವಾಬ್ದಾರಿ ವ್ಯಕ್ತಿಗಳಾಗಿ ಈ ರೀತಿ ನಡೆದ್ರು ಕೂಡ ಸುಮ್ಮನೆ ಕೂತಿದ್ದೀರಲ್ಲ ಅಂತ ಅನ್ನೋ ಭಾವನೆಗಳು ಬರಬಾರ್ದಂತಾನೆ ನಾವು ನಮ್ಮ ಪೀಠದಿಂದ ಅವ್ರನ್ನ ವಜಾಗೊಳಿಸಿದೀವಿ. ಈ ಘಟನೆಗಳು ಇದು ಒಂದೇ ಅಲ್ಲ, ಬಹಳಷ್ಟು ಘಟನೆಗಳು ಇದಾವೆ. ಅದು ಜನರೇ ನೋಡ್ತಾರೆ. ಈಗ ನಾವು ಮಾತಾಡಿದ್ರೆ ನಮ್ಮ ವಿರುದ್ಧ ಸುಮ್ನೆ ಅದನ್ನ ಎತ್ಕಟ್ಟೋದು, ನಾವೇ ಮಾಡಿಸಿದೀವಿ ಅನ್ನೋದು, ಮಾಡಿಸಿದಂತರೂ ಯಾರು ಅಲ್ಲ, ಅವ್ರು ಮಾಡ್ಕೊಂಡಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರೆ ಮಾಡಿ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ, ರಾಜಕೀಯ ಪಿತೂರಿ ಆಗಿದೆ ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಸರ್. ಆಯ್ತು, ಈಗ ಆಗಿದ್ದ ಘಟನೆ ಯಾವಾಗ, ಕಂಪ್ಲೇಂಟ್ ಆಗಿದ್ದು ಯಾವಾಗ? ಕಂಪ್ಲೇಂಟ್ ಯಾಕೆ ಇಷ್ಟು ದಿವಸ ಬೇಕಾಗಿತ್ತು ಆಗಕ್ಕೆ? ಪೊಲೀಸರು ಅಲ್ಲಿ ಇದ್ರಲ್ಲ, ಪೊಲೀಸರು ಯಾಕಂದ್ರೆ ನಿಮ್ ಜವಾಬ್ದಾರಿ ತಗೊಳ್ಳಿಲ್ಲ? ಅವತ್ತು ಘಟನೆ ಆದಾಗ ಅವ್ರಿಗೆ ಎಸ್ಕಾರ್ಟ್ ಕೊಟ್ಟಿದಾರಲ್ಲ ಸರ್ಕಾರ, ಮತ್ತೆ ಅದನ್ನೇ ಜವಾಬ್ದಾರಿ ತಗೊಂಡು ಸುಮೂಟ ಕೇಸ್ ಮಾಡ್ಲಿಲ್ಲ? ಯಾರು ಅವ್ರು ನಿಜವಾದ ಹಲ್ಲೆ ಮಾಡಿದ್ರೆ ಇವರು ಯಾಕೆ ಜನರ ಮುಂದೆ ತಿಳಿಸುವಂತ ಕೆಲಸ ಮಾಡ್ಲಿಲ್ಲ? ಯಾಕೆ ಇವ್ರು ಕೋರ್ಟ್ ಸ್ಟೇ ತಗೊಂಡ್ರು? ಸತ್ಯ ಇಲ್ಲ ಅಂದ್ರೆ ಇವ್ರು ಬಹಿರಂಗವಾಗಿ ಜನರ ಮುಂದೆ ಬಂದು ಹೇಳ್ಬೋದಿತ್ತಲ್ಲ, ಹೇಳ್ಬೇಕಾಗಿತ್ತು. ಸತ್ಯಾಸತ್ಯತೆ ಮುಚ್ಚಿಟ್ಟು ಜನರಿಗೆ ಮೋಸ ಮಾಡಿ ಸಮುದಾಯದ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂತದ್ದಕ್ಕೆ ನಾವು ನಮ್ಮ ಪೀಠದಿಂದ ಉಚ್ಚಾಟನೆ ಮಾಡಿದೀವಿ. ಈಗ ಯಾರು ಇಟ್ಕೊಂಡವ್ರಲ್ಲ ಅವ್ರು, ಯತ್ನಾಳ ಮತ್ತು ಸಿ ಪಾಟೀಲ್, ಅರವಿಂದ್ ಬೆಲ್ಲದ, ಇವ್ರು ಉತ್ತರ ಕೊಡ್ಲಿ ಅದಕ್ಕೆ. ಯಾಕಂದ್ರೆ ಅವ್ರು ಪೂಜ್ಯರು, ಅವ್ರು ಮಠ ಕಟ್ತೀವಿ ಹೊಸದು, ಅವ್ರು ಕರ್ಕೊಂಡು ಹೋಗಿ ಅಂತ ಹೇಳಿದವ್ರು ಅವರಲ್ಲ, ಅವ್ರು ಉತ್ತರ ಕೊಡ್ಬೇಕಾಗತ್ತೆ. ಸಿ ಪಾಟೀಲ್ರು, ಸನ್ಮಾನ್ಯ ಸಿ ಪಾಟೀಲ್ ಬಹಳ ಜವಾಬ್ದಾರಿ ತಗೊಂಡ್ರ ಸಮುದಾಯವನ್ನ. ಮತ್ತು ಸನ್ಮಾನ್ಯ ಯತ್ನಾಳ ಏನು ಬಸವಗೌಡ ಪಾಟೀಲ್ ಯತ್ನಾಳ ಅವರು ಜವಾಬ್ದಾರಿ ತಗೊಂಡ್ರ. ಮೊನ್ನೆ ತಾನೇ ಬಹಿರಂಗ ಚುನಾವಣೆ ಪ್ರಚಾರದಲ್ಲಿ ಕೂಡ ಆ ಸ್ವಾಮಿಗಳು ಹೆಸರು ತಗೊಂತಾರ ಇವರು. ಇವ್ರು ಉತ್ತರ ಕೊಡ್ಲಿಲ್ಲ ಸಮಾಜಕ್ಕೆ, ಜನಕ್ಕೆ ಏನ್ ಉತ್ತರ ಕೊಡ್ತಾರ? ಈ ಘಟನೆ ನಡೆದಿದೆ ಇಲ್ಲ ಅನ್ನೋದು ಸತ್ಯಾಸತ್ಯತೆ ಬರುತ್ತೆ ಹೊರಗಡೆ. ಯಾರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗ್ಲೇಬೇಕಲ್ಲ. ಅದು ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನ್ಯಾಯ ಸಿಗ್ಬೇಕಲ್ಲ, ಸಿಗೋ ಕೆಲಸ ಮಾಡ್ಲಿ. ಅಂದ್ರೆ ಸಮಾಜದ ಮುಖಂಡರ ಗಮನದಲ್ಲಿ ಈ ಪ್ರಕರಣ ಇತ್ತು ಅಂತ ಹೇಳ್ತೀರಿ ನೀವು? ಮೊದಲೇ ಗೊತ್ತಿತ್ತು ಇಂಥದ್ದೊಂದು ಆಗಿದೆ ಅಂತ ಹೇಳಿ? ಇಂಥ ಹಲವಾರು ಘಟನೆಗಳಾಗ್ಯಾವ, ಒಂದೇ ಅಲ್ಲ, ಹಲವಾರು ಘಟನೆಗಳು ಒಂದೊಂದಾಗಿ ಬರ್ತಾ ಇದಾವ ಅಷ್ಟೇ. ಜನರು ತಿಳ್ಕೊಳ್ಳೋದು ಸ್ವಲ್ಪ ತಡ. ಅಂಧ ಭಕ್ತರು ಅಂತಾರಲ್ಲ, ಏನ್ ಮಾಡಕ್ಕಾಗಲ್ಲ ಈ ಜನಕ್ಕೆ. ನಾವು ನಿರ್ಣಯ ಮಾಡಿದ್ದೆ ಅದಕ್ಕೆ. ಯಾಕಂದ್ರೆ ನಮ್ಮ ಮೇಲೆ ಆರೋಪ ಬರ್ತಾವಲ್ಲ, ನಾಳೆ ನಾವು ಜವಾಬ್ದಾರಿ ಸಮಾಜದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಹೊರಬೇಕಾಗತ್ತಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದೀವಿ. ಅವರು ಉಳಿದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಂತ ಅವ್ರು ನಿಭಾಯಿಸ್ಲಿ. ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಪಿತೂರಿ ಅಥವಾ ರಾಜಕೀಯ ಷಡ್ಯಂತ್ರ ಇಲ್ಲ ಅಂತ ಹೇಳ್ತೀರಿ ಸರ್? ಯಾವ ಪಿತೂರಿ ಯಾಕ್ರಿ? ಯಾರ ಮೇಲೆ ದ್ವೇಷ ಸಾಧಿಸುವಂಥದ್ದು ನಮಗೇನು ಅವಶ್ಯಕತೆ ಇದೆ? ನಾವು ಸಮಾಜ ಕಟ್ಲಿ, ಸಮಾಜಕ್ಕೊಬ್ರು ಪೂಜ್ಯರು ಅಂತೇಳಿ ನಾವು ನಾವೇ ಕರ್ಕೊಂಡು ಬಂದವರು. ಆದ್ರೆ ಇವ್ರು ಈ ರೀತಿ ದಾರಿ ತಪ್ತಾರಂತ ಅನ್ಕೊಂಡಿದ್ದಿಲ್ಲ ನಾವು. ಇದು ಒಂದೇ ಅಲ್ಲ, ಅಕ್ರಮ ಆಸ್ತಿ ಮಾಡಿದಾರ, ಏನು ಅಕ್ರಮ ಬಹಳಷ್ಟು ಜನ ಅದಾರ. ಇನ್ನ ಪಾಪ ಅಮಾಯಕರು, ಹೆಣ್ಮಕ್ಳು ಇದರಲ್ಲಿ ಸಂತ್ರಸ್ತರು ಇವ್ರೊಬ್ಬರೇ ಅಲ್ಲ, ಇನ್ನೂ ಬಹಳ ಜನ ಅದಾರ. ಅವು ಬರ್ತಾವ ಕಾಲಕ್ಕೆ, ಅವು ತಾವ ಬರ್ತಾರ. ಅವ್ರು ನಾನೇನ್ ಮಾಡಕ್ಕಾಗತ್ತೆ? ಅನ್ಯಾಯ ಆದವ್ರು ಕೇಳಬೇಕಲ್ಲ ನ್ಯಾಯನ. ಕಾನೂನು ಇದೆಯಲ್ಲ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ಬೇಕಲ್ಲ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ವಿಜಯಾನಂದ ಕಾಶಪ್ಪನವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರ ಪ್ರತಿಕ್ರಿಯೆ. ಅಂದ್ರೆ ಈ ಹಿಂದೆಯೂ ಕೂಡ ಕೂಡಲ ಸಂಗಮ ಪೀಠದಿಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡುವಂತಹ ಕೆಲಸ ಆಗಿತ್ತು. ನಾನು ಆಗ್ಲೇ ಹೇಳಿದೆ, ಕಳೆದ
ವರ್ಷದ ಸೆಪ್ಟೆಂಬರ್ನಲ್ಲಿ ಉಚ್ಚಾಟನೆ ಮಾಡುವಂತಹ ಕೆಲಸ ಆಗಿತ್ತು. ಆದ್ರೂ ಒಂದು ಗುಂಪು ಅಂದ್ರೆ ರಾಜಕೀಯ ನಾಯಕರ ಮತ್ತೊಂದು ಗುಂಪು ಇಲ್ಲ ಅವರ ಸ್ವಾಮೀಜಿಯ ಪರ ನಿಂತಿದ್ರು, ಅವರಿಗೆ ಬೇರೆ ಮಠವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಇದೇ ಸ್ವಾಮೀಜಿಯ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ವಿಜಯಾನಂದ ಕಾಶ್ಯಪನವರು ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಇದು ಒಂದೇ ಪ್ರಕರಣ ಅಲ್ಲ, ಇಂತಹ ಹಲವು ಪ್ರಕರಣಗಳು ಇನ್ನು ಮುಂದೆ ಕಾಲಕ್ಕೆ ಬೆಳಕಿಗೆ ಬರೋದಿದೆ. ಯಾಕಂದ್ರೆ ಅನ್ಯಾಯಕ್ಕೊಳಗಾದವರು ನ್ಯಾಯ ಕೇಳಲೇಬೇಕಲ್ಲ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಬಟ್ ಈ ಪರ್ಟಿಕ್ಯುಲರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಮಹಿಳಾ ಆಯೋಗಕ್ಕೆ ಆ ಮಹಿಳೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಸ್ವಾಮೀಜಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆ ವಿಜಯಪುರದ ಗ್ರಾಮೀಣ ಠಾಣೆಯಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳಿಂದ ದೂರು ದಾಖಲಾಗಿದೆ. ನನ್ನ ಮೇಲೆ ಬ್ಲಾಕ್ ಮೇಲ್ ಆಗಿದೆ, ಹಣಕ್ಕಾಗಿ ಪೀಡಿಸ್ತಾ ಇದ್ರು, ನಾನು ಕೊಡೋಕೋಪದೆ ಇದ್ದಾಗ ಈ ರೀತಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.